ಯೂಟ್ಯೂಬ್ ಎಲ್ಲ ನಮ್ಮಂಥವ್ರಿಗಲ್ಲ ಅಂತ ಡಿಮೋಟಿವೇಶನ್ ಆಗೋದು, ವ್ಯೂಸ್ ಬರ್ತಿರಲ್ಲ ಅಂತ ಡಿಮೋಟಿವೇಶನ್ ಆಗೋದು, ವೀಡಿಯೋ ಕ್ವಾಲಿಟಿನ ಚೆನ್ನಾಗಿ ಮೇಂಟೈನ್ ಮಾಡಿರಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಯಾವುದ್ಯಾವುದೋ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದು. ಇವತ್ತಿನ ವೀಡಿಯೋ 3ನೇ ವೀಡಿಯೋ, ನಿಮ್ಮದು ಕೂಡ ವ್ಯೂಸ್ ಬರ್ತಿಲ್ವಾ? 2ನೇ ವೀಡಿಯೋದಲ್ಲೂ ಅದೇ ಮಿಸ್ಟೇಕು. ಯಾವ ಥರ ಮಿಸ್ಟೇಕು ಅಂದರೆ ವಾಯ್ಸ್ ಓವರ್, ಅಂದರೆ ನಮ್ಮದು ವಾಯ್ಸ್ ಕೂಡ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಅದಕ್ಕೆ ಎಲ್ಲರೂ ಕೂಡ ಸ್ಕ್ರೋಲ್ ಮಾಡ್ತಿದ್ದಾರೆ. ವೀಡಿಯೋ ಯಾರು ನೋಡ್ತಾರೆ? ಕ್ವಾಲಿಟಿ ಚೆನ್ನಾಗಿಲ್ಲ ವೀಡಿಯೋದು, ನಮ್ಮ ವಾಯ್ಸೇ ಚೆನ್ನಾಗಿಲ್ಲ ಅಂದರೆ ವೀಡಿಯೋ ಯಾರು ನೋಡ್ತಾರಪ್ಪ? ಅದಕ್ಕೋಸ್ಕರ ಒಂದು ಮೈಕ್ನ ತಗೊಂಡು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಬೇಕು. ಯೂಟ್ಯೂಬ್ ಯಾರ್ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ, ಮೈಕ್ ಇಲ್ದೇ ಯಾರು ವಾಯ್ಸ್ ಕೊಡೋಕ್ಕೆ ಹೋಗಬೇಡಿ. ಗಜಿಬಿಜಿ ಥರ ಕಾಣ್ತಿರುತ್ತೆ. ನಾನು ಈಗ ವಾಯ್ಸ್ ಕೊಡ್ತಿದ್ದೀನಿ, ಮೈಕ್ ಇಲ್ದೇ ವಾಯ್ಸ್ ಕೊಡ್ತಿದ್ದೀನಿ. ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ಒಬ್ಬೊಬ್ಬರು ಸ್ಕ್ರೋಲ್ ಮಾಡಿಬಿಟ್ಟಿರ್ತೀರ, ಏನು ಮಾಡೋಕ್ಕಾಗಲ್ಲ. ಅಂದರೆ ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಈಗ ಹೊಸೊಬ್ರು ಕಲಿಯೋಣ, ಮುಂದಕ್ಕೆ ಕಲ್ತ್ಬಿಟ್ಟು ನೋಡೋಣ, ಓಕೆನಾ? ಲೆಸನ್ ಇಟ್ಕೊಬೇಕು. ಅಂದರೆ ಯಾರು ಹುಡ್ತಾಗನೇ ಕಲಿತಾ ಬರ್ತಾ ಇರಲ್ಲ, ಓಕೆನಾ? ಎಲ್ಲರೂ ಮಿಸ್ಟೇಕ್ ಮಾಡ್ತಾನೆ ಕಲಿತಾ ಬರ್ತಿರ್ತಾರೆ. ಏನೇನು ಮಿಸ್ಟೇಕ್ ಆಗ್ತಿರುತ್ತೆ ಒಂದು 10-15 ವೀಡಿಯೋ ಆದಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಸರಿಪಡಿಸ್ಕೊಳ್ಳೋಣ, ಓಕೆನಾ ಗಾಯ್ಸ್? ನೋಡ್ತಿರ್ಬೋದು, ಇವತ್ತು ನಾವು ಗದ್ದೆಗೆ ಬಂದಿದ್ದೀವಿ. ಗದ್ದೆ ಆ ಥರ ನಮ್ಮದು ವೀಡಿಯೋನ ಮಾಡ್ತಿರಬೇಕು. ನಿಮ್ಮದು ಮೊದಲನೇ 30 ಸೆಕೆಂಡಲ್ಲಿ ಏನು ನಿಮ್ಮದು ಇದಿರುತ್ತೆ ವೀಡಿಯೋದಲ್ಲಿ, ವೀಡಿಯೋ ಬರ್ತಿಲ್ಲ, ವ್ಯೂಸು ಹೋಗ್ತಿಲ್ಲ ಅಂತ ಡಿಮೋಟಿವೇಶನ್ ಆಗೋದು ಬೇಡ. ನಾನು ನೋಡ್ತಿರ್ಬೋದು, ನೀವು ಕಂಟಿನ್ಯೂಸ್ ಆಗಿ 40 ವೀಡಿಯೋ ಹಾಕಿದ್ದೀನಿ, ಓಕೆನಾ? 40 ವೀಡಿಯೋದಲ್ಲಿ ಒಂದು ಕ್ರಿಕೆಟ್ ವ್ಲಾಗ್ನ ಮಾಡಿ ಹಾಕಿದ್ದೆ, ನೋಡ್ತಿರ್ಬೋದು ನೀವು ಬೇಕಿದೆ. ಕ್ರಿಕೆಟ್ ವ್ಲಾಗಲ್ಲಿ ಫಸ್ಟು ಸ್ಟಾರ್ಟಿಂಗ್ 11 ವ್ಯೂಸ್ ಬಂತು, ಆಮೇಲೆ 300, 400, 500 ಬಂತು. ಆಮೇಲೆ IPL ಮುಗಿತಾ ಬಂತು, ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದನ್ನ ಬಿಟ್ಬಿಟ್ಟೆ ಅಂತ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದು ಗಾಯ್ಸ್. ಅದೇ ಥರ ನಾವು ಯಾವಾಗ ಈಗ 3ನೇ ವೀಡಿಯೋ ಹಾಕಿರ್ಬೋದು, ವ್ಯೂಸು 10-15 ಬರ್ತಿರ್ಬೋದು, ಬಟ್ ಮುಂದೆ 100 ಮತ್ತು 1000 ಆ ಥರ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಡಿಮೋಟಿವೇಶನ್ ಆಗೋದು ಬೇಡ. ವ್ಯೂಸ್ ಬರ್ತಿಲ್ಲ ಅಂತ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ವೀಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್.